ಅಂತೇಳಿ ಪ್ರಕಟ ಮಾಡಿದೆ. ಆದೇಶವನ್ನ ಹೊರಡಿಸಿದೆ ಘನ ನ್ಯಾಯಾಲಯ. ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆಯನ್ನ ಪ್ರಕಟಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದನ್ನ ಪ್ರಕಟಿಸುತ್ತೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುತ್ತೆ. ಇವತ್ತು ದೋಷಿ ಅಂತೇಳಿ ತೀರ್ಪನ್ನ ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. ನಾಳೆಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, 10 ವರ್ಷ ಮಿನಿಮಮ್ ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಪ್ರಜ್ವಲ್ ರೇವಣ್ಣಗೆ ಮುಂದೆ ಕಾನೂನಿನ ಹೋರಾಟ ಮಾಡೋದಕ್ಕೆ ಏನೆಲ್ಲ ಅವಕಾಶಗಳಿದಾವೆ? ಸದ್ಯಕ್ಕೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರ ಎಷ್ಟು ಚರ್ಚೆ ಆಗ್ತಾ ಇದೆ, ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗಲೂ ಕೂಡ ಈ ಅತ್ಯಾಚಾರ ಪ್ರಕರಣ ಏನಿತ್ತು, ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ಸುಮಾರು 7 ತಿಂಗಳ ಕಾಲ ಸತತವಾಗಿ ಈ ಒಂದು ಟ್ರಯಲ್ ಕೂಡ ನಡೀತು. ಅರುಣ್ ಎಂಬ ವಕೀಲ ಪ್ರಜ್ವಲ್ ಪರ ವಾದವನ್ನು ಮಂಡನೆ ಮಾಡಿದ್ರು. ಜೊತೆಗೆ ಸರ್ಕಾರ ಪರ ವಕೀಲರಾಗಿ ಜಗದೀಶ್ ಅವರು ಕೂಡ ವಾದವನ್ನು ಮಾಡಿದ್ರು. ಸುದೀರ್ಘವಾದಂತಹ ವಿಚಾರಣೆ ಬಳಿಕ ಈಗಾಗಲೇ ದೋಷಿ ಅಂತ ಹೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಘೋಷಣೆ ಮಾಡಿರುವಂಥದ್ದು. ನಾಳೆ ಈ ಬಗೆಗೆ ಅಧಿಕೃತವಾಗಿ ಈ ಒಂದು ಆದೇಶ ಪ್ರಕಟ ಆಗುತ್ತೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದರ ಬಗೆಗೆ ಆದೇಶವನ್ನು ಕೂಡ ನೀಡಲಾಗುತ್ತೆ. ಪ್ರಮುಖವಾಗಿ ಈ ಒಂದು ಅತ್ಯಾಚಾರ ಪ್ರಕರಣಗಳಲ್ಲಿ ನಾವು ನೋಡೋದಾದ್ರೆ ಹೆಚ್ಚಾಗಿ ಸುಮಾರು ಕನಿಷ್ಠ ಅಂದ್ರೆ 10 ವರ್ಷಗಳ ಕಾಲ, ಗರಿಷ್ಠ ಅಂದ್ರೆ 20, ಜೊತೆಗೆ ಜೀವಾವಧಿ ಶಿಕ್ಷೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಅದು ನ್ಯಾಯಾಧೀಶರ ಮುಖೇನ, ಹಾಗೆ ಅವರ ಮೇಲೆ, ಜೊತೆಗೆ ಆ ಒಂದು ಪ್ರಕರಣ ಯಾವ ಹಂತದಲ್ಲಿ ತೀವ್ರತೆಯನ್ನು ಪಡೆದುಕೊಂಡಿರುತ್ತೆ, ಜೊತೆಗೆ ಸಾಕ್ಷಿಗಳ ಮೇಲೆ, ಆ ಒಂದು ಪ್ರಕರಣದ ಮೇಲೆ ಆ ಒಂದು ತೀರ್ಪು ನಿಂತಿರುತ್ತೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇರುವಂತಹ ಅವಕಾಶಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ ರಾಜಕೀಯದಲ್ಲಿ ಅಂದ್ರೆ ಈ ಹಿಂದೆ ಕೂಡ ಅವರು MP ಎಲೆಕ್ಷನ್ಗೆ ನಿಂತಿದ್ರು. ಲೋಕಸಭಾ ಚುನಾವಣೆಯ ಹಂತದಲ್ಲಿ ಅವರು ವೋಟ್ ಮಾಡಿ ಜರ್ಮನಿಗೆ ತೆರಳಿದ್ರು. ಅದಾದ ಬಳಿಕ ಈ ಎಲ್ಲ ಸುದೀರ್ಘ ವಿಚಾರಣೆ ಆಯಿತು, ಬಂಧನವಾಯಿತು. ಈಗ ಟ್ರಯಲ್ ಕೂಡ ನಡೆದು ದೋಷಿ ಎನ್ನುವಂಥ ತೀರ್ಮಾನ ಹೊರಗಡೆ ಬಂದಿರುವಂಥದ್ದು. ಈಗ ಮುಂದೆ ಏನಾದರೂ ಅವರು ರಾಜಕೀಯದಲ್ಲಿ ಚುನಾವಣೆಗೆ ಮತ್ತೆ ನಿಲ್ಲಬಹುದಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ದೋಷಿ ಅಂತ ತೀರ್ಮಾನ ಆಗಿ ಶಿಕ್ಷೆ ಪ್ರಕಟ ಆದ ನಂತರ ಎಲ್ಲೂ ಕೂಡ ಅವರಿಗೆ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಕಾನೂನಲ್ಲಿ ಇರುವಂಥದ್ದು. ಆದರೆ ಒಂದು ರೀತಿಯಾದಂಥ ಒಂದೇ ಒಂದು ಅವಕಾಶ ಇರುವಂಥದ್ದು. ಆ ಅವಕಾಶ ಏನಂತ ಅಂದರೆ ಒಂದು ಹಂತದಲ್ಲಿ ಈ ಆದೇಶ ಪ್ರಕಟ ಆದ ಬಳಿಕ ಅವರು ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂಥ ಆದೇಶ ಏನಿದೆ ಇದನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ, ಅಂದರೆ ಈ ಒಂದು ಟ್ರಯಲ್ ಕೋರ್ಟ್ನ ಈ ಆದೇಶ ಸರಿ ಇಲ್ಲ ಅನ್ನುವಂಥದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಲ್ಲಿ ಆ ವಿಚಾರಣೆ ನಡೆಯುತ್ತೆ. ಯಾವ ಹಂತದಲ್ಲಿ ಈ ಆದೇಶ ತಪ್ಪು ಅನ್ನುವಂಥದ್ರ ಬಗೆಗೆ ಸುದೀರ್ಘವಾದಂಥ ಮತ್ತೆ ವಾದ ಪ್ರತಿವಾದಗಳಾಗಬೇಕಾಗತ್ತೆ. ಅಲ್ಲಿ ಇವರು ಪ್ರಮುಖವಾದಂಥ ಸಾಕ್ಷಿಗಳನ್ನ ನೀಡಬೇಕಾಗತ್ತೆ. ತಾನು ನಿರ್ದೋಷಿ ಅಂತ ಹೇಳೋದಕ್ಕಾಗಿ ಇವರ ಬಳಿ ಇರುವಂಥ ಸಾಕ್ಷಿಗಳನ್ನ ಇವರು ಸಲ್ಲಿಕೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಸುಮಾರು 23 ಸಾಕ್ಷಿಗಳಲ್ಲಿ ಇರುವಂಥದ್ದು, ಜೊತೆಗೆ ಕೆಲವು FSL ವರದಿಗಳಿರುವಂಥದ್ದು, ಜೊತೆಗೆ ಸಂತ್ರಸ್ತೆ ಕೂಡ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಅಂತ್ಯವಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಮೇಲ್ಮನವಿ ಸಲ್ಲಿಸಿದ್ದೇ ಆದಲ್ಲಿ ಒಂದು ಕಡೆ ಅವರಿಗೆ ಒಂದು ಅವಕಾಶ ಇರುತ್ತೆ. ಆದರೆ ಶಿಕ್ಷೆ ಪ್ರಕಟ ಆಗಿ ಅಲ್ಲೂ ಕೂಡ ಅಂದರೆ ಹೈಕೋರ್ಟ್ನಲ್ಲೂ ಕೂಡ ಈ ಕೇಸ್ನ ಒಂದು ಶಿಕ್ಷೆ ಏನಿದೆ ಆದೇಶ ಸರಿ ಅನ್ನೋದೇ ಅಂತೇಳಿ ಪ್ರಕಟ ಮಾಡಿದೆ. ಆದೇಶವನ್ನ ಹೊರಡಿಸಿದೆ ಘನ ನ್ಯಾಯಾಲಯ. ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆಯನ್ನ ಪ್ರಕಟಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದನ್ನ ಪ್ರಕಟಿಸುತ್ತೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುತ್ತೆ. ಇವತ್ತು ದೋಷಿ ಅಂತೇಳಿ ತೀರ್ಪನ್ನ ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. ನಾಳೆಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, 10 ವರ್ಷ ಮಿನಿಮಮ್ ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಪ್ರಜ್ವಲ್ ರೇವಣ್ಣಗೆ ಮುಂದೆ ಕಾನೂನಿನ ಹೋರಾಟ ಮಾಡೋದಕ್ಕೆ ಏನೆಲ್ಲ ಅವಕಾಶಗಳಿದಾವೆ? ಸದ್ಯಕ್ಕೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರ ಎಷ್ಟು ಚರ್ಚೆ ಆಗ್ತಾ ಇದೆ, ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅರವಿಂದ್?
ಎಸ್ ರಂಜಿತ್, ಖಂಡಿತವಾಗಲೂ ಕೂಡ ಈ ಅತ್ಯಾಚಾರ ಪ್ರಕರಣ ಏನಿತ್ತು, ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ಸುಮಾರು 7 ತಿಂಗಳ ಕಾಲ ಸತತವಾಗಿ ಈ ಒಂದು ಟ್ರಯಲ್ ಕೂಡ ನಡೀತು. ಅರುಣ್ ಎಂಬ ವಕೀಲ ಪ್ರಜ್ವಲ್ ಪರ ವಾದವನ್ನು ಮಂಡನೆ ಮಾಡಿದ್ರು. ಜೊತೆಗೆ ಸರ್ಕಾರ ಪರ ವಕೀಲರಾಗಿ ಜಗದೀಶ್ ಅವರು ಕೂಡ ವಾದವನ್ನು ಮಾಡಿದ್ರು. ಸುದೀರ್ಘವಾದಂತಹ ವಿಚಾರಣೆ ಬಳಿಕ ಈಗಾಗಲೇ ದೋಷಿ ಅಂತ ಹೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಘೋಷಣೆ ಮಾಡಿರುವಂಥದ್ದು. ನಾಳೆ ಈ ಬಗೆಗೆ ಅಧಿಕೃತವಾಗಿ ಈ ಒಂದು ಆದೇಶ ಪ್ರಕಟ ಆಗುತ್ತೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದರ ಬಗ್ಗೆ ಆದೇಶವನ್ನು ಕೂಡ ನೀಡಲಾಗುತ್ತೆ. ಪ್ರಮುಖವಾಗಿ ಈ ಒಂದು ಅತ್ಯಾಚಾರ ಪ್ರಕರಣಗಳಲ್ಲಿ ನಾವು ನೋಡೋದಾದ್ರೆ ಹೆಚ್ಚಾಗಿ ಸುಮಾರು ಕನಿಷ್ಠ ಅಂದ್ರೆ 10 ವರ್ಷಗಳ ಕಾಲ, ಗರಿಷ್ಠ ಅಂದ್ರೆ 20, ಜೊತೆಗೆ ಜೀವಾವಧಿ ಶಿಕ್ಷೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಅದು ನ್ಯಾಯಾಧೀಶರ ಮುಖೇನ, ಹಾಗೆ ಅವರ ಮೇಲೆ, ಜೊತೆಗೆ ಆ ಒಂದು ಪ್ರಕರಣ ಯಾವ ಹಂತದಲ್ಲಿ ತೀವ್ರತೆಯನ್ನು ಪಡೆದುಕೊಂಡಿರುತ್ತೆ, ಜೊತೆಗೆ ಸಾಕ್ಷಿಗಳ ಮೇಲೆ, ಆ ಒಂದು ಪ್ರಕರಣದ ಮೇಲೆ ಆ ಒಂದು ತೀರ್ಪು ನಿಂತಿರುತ್ತೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇರುವಂಥ ಅವಕಾಶಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ ರಾಜಕೀಯದಲ್ಲಿ ಅಂದರೆ ಈ ಹಿಂದೆ ಕೂಡ ಅವರು MP ಎಲೆಕ್ಷನ್ಗೆ ನಿಂತಿದ್ರು. ಲೋಕಸಭಾ ಚುನಾವಣೆಯ ಹಂತದಲ್ಲಿ ಅವರು ವೋಟ್ ಮಾಡಿ ಜರ್ಮನಿಗೆ ತೆರಳಿದ್ರು. ಅದಾದ ಬಳಿಕ ಈ ಎಲ್ಲ ಸುದೀರ್ಘ ವಿಚಾರಣೆ ಆಯಿತು, ಬಂಧನವಾಯಿತು. ಈಗ ಟ್ರಯಲ್ ಕೂಡ ನಡೆದು ದೋಷಿ ಎನ್ನುವಂಥ ತೀರ್ಮಾನ ಹೊರಗಡೆ ಬಂದಿರುವಂಥದ್ದು. ಈಗ ಮುಂದೆ ಏನಾದರೂ ಅವರು ರಾಜಕೀಯದಲ್ಲಿ ಚುನಾವಣೆಗೆ ಮತ್ತೆ ನಿಲ್ಲಬಹುದಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಂತಂದರೆ, ದೋಷಿ ಅಂತ ತೀರ್ಮಾನ ಆಗಿ ಶಿಕ್ಷೆ ಪ್ರಕಟ ಆದ ನಂತರ ಎಲ್ಲೂ ಕೂಡ ಅವರಿಗೆ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಕಾನೂನಿನಲ್ಲಿರುವಂಥದ್ದು. ಆದರೆ ಒಂದು ರೀತಿಯಾದಂಥ ಒಂದೇ ಒಂದು ಅವಕಾಶ ಇರುವಂಥದ್ದು. ಆ ಅವಕಾಶ ಏನಂತ ಅಂದರೆ, ಒಂದು ಹಂತದಲ್ಲಿ ಈ ಆದೇಶ ಪ್ರಕಟ ಆದ ಬಳಿಕ ಅವರು ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂಥ ಆದೇಶ ಏನಿದೆ ಇದನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ, ಅಂದರೆ ಈ ಒಂದು ಟ್ರಯಲ್ ಕೋರ್ಟ್ನ ಈ ಆದೇಶ ಸರಿ ಇಲ್ಲ ಅನ್ನುವಂಥದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಲ್ಲಿ ಆ ವಿಚಾರಣೆ ನಡೆಯುತ್ತೆ. ಯಾವ ಹಂತದಲ್ಲಿ ಈ ಆದೇಶ ತಪ್ಪು ಅನ್ನುವಂಥದ್ರ ಬಗೆಗೆ ಸುದೀರ್ಘವಾದಂತಹ ಮತ್ತೆ ವಾದ ಪ್ರತಿವಾದಗಳಾಗಬೇಕಾಗತ್ತೆ. ಅಲ್ಲಿ ಇವರು ಪ್ರಮುಖವಾದಂತಹ ಸಾಕ್ಷಿಗಳನ್ನ ನೀಡಬೇಕಾಗತ್ತೆ. ತಾನು ನಿರ್ದೋಷಿ ಅಂತ ಹೇಳೋದಕ್ಕಾಗಿ ಇವರ ಬಳಿ ಇರುವಂಥ ಸಾಕ್ಷಿಗಳನ್ನ ಇವರು ಸಲ್ಲಿಕೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಸುಮಾರು 23 ಸಾಕ್ಷಿಗಳಲ್ಲಿ ಇರುವಂಥದ್ದು, ಜೊತೆಗೆ ಕೆಲವು FSL ವರದಿಗಳಿರುವಂಥದ್ದು, ಜೊತೆಗೆ ಸಂತ್ರಸ್ತೆ ಕೂಡ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಅಂತ್ಯವಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಮೇಲ್ಮನವಿ ಸಲ್ಲಿಸಿದ್ದೇ ಆದಲ್ಲಿ ಒಂದು ಕಡೆ ಅವರಿಗೆ ಒಂದು ಅವಕಾಶ ಇರುತ್ತೆ. ಆದರೆ ಶಿಕ್ಷೆ ಪ್ರಕಟ ಆಗಿ ಅಲ್ಲೂ ಕೂಡ, ಅಂದರೆ ಹೈಕೋರ್ಟ್ನಲ್ಲೂ ಕೂಡ ಈ ಕೇಸ್ನ ಒಂದು ಶಿಕ್ಷೆ ಏನಿದೆ, ಆದೇಶ ಸರಿ ಅನ್ನೋದೇ ಆದೇಶ ಏನಿದೆ ಇದನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ, ಅಂದರೆ ಈ ಒಂದು ಟ್ರಯಲ್ ಕೋರ್ಟ್ನ ಈ ಆದೇಶ ಸರಿ ಇಲ್ಲ ಅನ್ನುವಂಥದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಲ್ಲಿ ಆ ವಿಚಾರಣೆ ನಡೆಯುತ್ತೆ. ಯಾವ ಹಂತದಲ್ಲಿ ಈ ಆದೇಶ ತಪ್ಪು ಅನ್ನುವಂಥದ್ರ ಬಗೆಗೆ ಸುದೀರ್ಘವಾದಂಥ ಮತ್ತೆ ವಾದ ಪ್ರತಿವಾದಗಳಾಗಬೇಕಾಗತ್ತೆ. ಅಲ್ಲಿ ಇವರು ಪ್ರಮುಖವಾದಂಥ ಸಾಕ್ಷಿಗಳನ್ನ ನೀಡಬೇಕಾಗತ್ತೆ. ತಾನು ನಿರ್ದೋಷಿ ಅಂತ ಹೇಳೋದಕ್ಕಾಗಿ ಇವರ ಬಳಿ ಇರುವಂಥ ಸಾಕ್ಷಿಗಳನ್ನ ಇವರು ಸಲ್ಲಿಕೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಸುಮಾರು 23 ಸಾಕ್ಷಿಗಳಲ್ಲಿ ಇರುವಂಥದ್ದು, ಜೊತೆಗೆ ಕೆಲವು FSL ವರದಿಗಳಿರುವಂಥದ್ದು, ಜೊತೆಗೆ ಸಂತ್ರಸ್ತೆ ಕೂಡ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಅಂತ್ಯವಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಮೇಲ್ಮನವಿ ಸಲ್ಲಿಸಿದ್ದೇ ಆದಲ್ಲಿ ಒಂದು ಕಡೆ ಅವರಿಗೆ ಒಂದು ಅವಕಾಶ ಇರುತ್ತೆ. ಆದರೆ ಶಿಕ್ಷೆ ಪ್ರಕಟ ಆಗಿ ಅಲ್ಲೂ ಕೂಡ, ಅಂದರೆ ಹೈಕೋರ್ಟ್ನಲ್ಲೂ ಕೂಡ ಈ ಕೇಸ್ನ ಒಂದು